ಹೊಳೆನರಸೀಪುರ ಪಟ್ಟಣದ ಪತಂಜಲಿ ಯೋಗ ಭವನದಲ್ಲಿ ಬುಧವಾರ ರಥಸಪ್ತಮಿ ಪ್ರಯುಕ್ತ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಔಷಧಿ ಗುಣಗಳಿಂದ ಕೂಡಿದ ಸೂರ್ಯನ ಮುಂಜಾನೆಯ ಕಿರಣಗಳ ಸ್ಪರ್ಶದಿಂದ ಹಲವಾರು ಪ್ರಯೋಜನಗಳನ್ನು ಅನುಭವಿಸಿದ್ದೇವೆ. ಅದೇ ರೀತಿ ಸೂರ್ಯ ನಮಸ್ಕಾರದಿಂದ ದೇಹದ ಸರ್ವಾಂಗದಲ್ಲಿಯೂ ಲವಲವಿಕೆ, ಜ್ಞಾನ ಮತ್ತು ಆರೋಗ್ಯ ವೃದ್ಧಿಸುತ್ತದೆ ಎಂದು ಯೋಗ ಗುರುಗಳಾದ ಗಣೇಶ್ ಪ್ರಸಾದ್ ತಿಳಿಸಿದರು. ನಂತರ ಮಾತನಾಡಿ, ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ದಿನ ಭಗವಾನ್ ಸೂರ್ಯದೇವನ ಜನ್ಮದಿನವೆಂದು ಹಾಗೂ ಸೂರ್ಯನು ತನ್ನ ದೈವಿಕ ಬೆಳಕಿನಿಂದ ಇಡೀ ವಿಶ್ವವನ್ನು ಬೆಳಗಿಸುತ್ತಾರೆ ಎಂಬ ನಂಬಿಕೆ ಇದೆ. ಜೊತೆಗೆ ಪೂರ್ವಿಕರ ಕಾಲದಿಂದಲೂ ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರಕ್ಕೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ಆದ್ದರಿಂದ 2004ರಿಂದ ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಸೂರ್ಯದೇವನಿಗೆ ವಂದಿಸುತ್ತೇವೆ ಎಂದು ತಿಳಿಸಿ, ಸೂರ್ಯ ಕಿರಣಗಳ ಮನುಷ್ಯನ ದೇಹದ ಮೇಲಿನ ಪ್ರಭಾವ ಹಾಗೂ ಉಪಯೋಗಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಹಿರಿಯರಾದ ಸತ್ಯನಾರಾಯಣ ಶೆಟ್ಟಿ, ಕರುಣಾಕರ್, ಪತಂಜಲಿ ಯೋಗಕೂಟದ ಅಧ್ಯಕ್ಷರಾದ ಎಚ್.ಎಸ್. ಲೋಕೇಶ್, ಉಪಾಧ್ಯಕ್ಷ ಪ್ರೇಮ ಮಂಜುನಾಥ್, ವಾಸುದೇವ ಮೂರ್ತಿ, ದಿನೇಶ್ ಎಂಪಿ, ಎಚ್.ಕೆ. ನರಸಿಂಹ, ಮಂಜುನಾಥ್, ನಾರಾಯಣಪ್ಪ, ದೇವರಾಜು, ಕೃಷ್ಣಮೂರ್ತಿ, ಮಲ್ಲಿಕಾ, ದರ್ಶನ್, ಚಂದ್ರಮತಿ, ಸುಜಾತ, ಪ್ರತಿಮಾ, ಧನಲಕ್ಷ್ಮಿ, ಸುರಕ್ಷಾ, ವಿಜಯ, ನೇತ್ರಾವತಿ, ರೂಪ, ಮಹೇಶ್ವರಿ ಹಾಗೂ ಇತರರು ಇದ್ದರು. ಇಂದು ನಮ್ಮ ಪತಂಜಲಿ ಯೋಗ ಕೇಂದ್ರದಿಂದ 108 ಸೂರ್ಯ ನಮಸ್ಕಾರಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ 2004ರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಯೋಗ ಕೇಂದ್ರದಲ್ಲಿ ನಡೆಯುತ್ತಾ ಬಂದಿದೆ. ಪ್ರತಿ ವರ್ಷ ಬರತಕ್ಕಂತಹ ಮಾಘ ಶುಕ್ಲ ಸಪ್ತಮಿಯಂದು ಆಚರಣೆ ಮಾಡತಕ್ಕಂತಹ ರಥಸಪ್ತಮಿಯ ಪ್ರಯುಕ್ತ ನಮ್ಮ ಯೋಗಕೂಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. ಸೂರ್ಯನಿಲ್ಲದೆ ಯಾವುದೂ ಇಲ್ಲ. ಸೂರ್ಯ ತೇಜಮಯವಾಗಿರ್ತಕ್ಕಂಥ, ಶಕ್ತಿಯುತವಾಗಿರ್ತಕ್ಕಂಥ ಒಬ್ಬ ದೇವರು. ಆ ದೇವರಿಲ್ಲದೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಕಾಮಾಲೆ ಬಂದಾಗ ಎಳೆ ಬಿಸಿನಲ್ಲಿ ನಿಲ್ಲಿಸಿದಾಗ ಆ ಒಂದು ಕಾಮಾಲೆ ಅಥವಾ ಹಳದಿ ಆಗಿರ್ತಕ್ಕಂಥದ್ದು ಹೋಗ್ಬಿಡ್ತಾ ಇತ್ತು. ಆದರೆ ಈಗ ಎಲ್ಲ ವಿಜ್ಞಾನ ಈಗ ಬಂದು ಮಕ್ಕಳನ್ನು ಇನ್ಕ್ಯುಬೇಟರ್ನಲ್ಲಿ ಇಡಬೇಕಾದಂಥ ಒಂದು ಸಂದರ್ಭ ಇದೆ. ಆ ಒಂದು ಉಚಿತವಾಗಿ ಸಿಗ್ತಕ್ಕಂಥ ಆ ಒಂದು ಸೂರ್ಯನ ಶಾಖವನ್ನು, ಸೂರ್ಯನ ಎಳೆ ಬಿಸಿಲಿನಿಂದ ಆಗ್ತಕ್ಕಂಥ ಪ್ರಯೋಜನವನ್ನು ಬಿಟ್ಟು ನಾವು ಇನ್ಕ್ಯುಬೇಟರ್ಗಳನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಇದು ವಿಜ್ಞಾನ ಯುಗ. ಉಚಿತವಾಗಿರ್ತಕ್ಕಂಥದ್ದನ್ನೆಲ್ಲ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಈ ಸೂರ್ಯ ನಮಸ್ಕಾರ ಕೇವಲ ವ್ಯಾಯಾಮ ಅಲ್ಲ, ಸೂರ್ಯನ ಒಂದು ಉಪಾಸನೆ ಹಾಗೂ ವ್ಯಾಯಾಮ. ಅಂದರೆ ಸೂರ್ಯ ನಮಸ್ಕಾರ ಉಪಾಸನಾಯುಕ್ತ ವ್ಯಾಯಾಮ. ಈ ಒಂದು ಸೂರ್ಯ ನಮಸ್ಕಾರದ ಒಂದು ಅಭ್ಯಾಸದಿಂದ ನಮ್ಮ ದೇಹಕ್ಕೆ ಸರ್ವಾಂಗೀಣ ವ್ಯಾಯಾಮ ದೊರಕುತ್ತದೆ. ಎಲ್ಲ ಕಾಯಿಲೆಗಳು ದೂರವಾಗಿ ನಾವು ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯಂ ಭಾಸ್ಕರಾದಿಚೇತ್ ಅಂದರೆ ಸೂರ್ಯನ ಒಂದು ಉಪಾಸನೆ, ಸೂರ್ಯನ ನಮಸ್ಕಾರ ಮಾಡೋದ್ರಿಂದ ನಮಗೆ ಆರೋಗ್ಯ ಲಭಿಸೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೂರ್ಯ ನಮಸ್ಕಾರದಿಂದ ನಮ್ಮ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯ ಉತ್ತಮಗೊಂಡು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಒಂದು ನಮ್ಮ ಪತಂಜಲಿ ಯೋಗ ಕೇಂದ್ರದಲ್ಲಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ.